ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ತಿಂಗಳ ಅಂತ್ಯದಲ್ಲೇ ಹೇಗಾದ್ರೂ ಮಾಡಿ ತಮ್ಮ ಕಂಪ್ಲೀಟ್ ಟೀಮ್ ಅನ್ನ ರೆಡಿ ಮಾಡಬೇಕು ಅನ್ನೋ ಕಾತರದಲ್ಲಿ ಸಿಎಂ ಡಿಕೆಶಿ ನಿಂತಿದ್ದಾರೆ. ಹೀಗಾಗಿಯೇ ದಿಲ್ಲಿ ನಾಯಕರು ಹೇಳಿದ 3 ದಿನಕ್ಕೂ ಮುಂಚೆ ದೆಹಲಿಗೆ ತೆರಳಿದ್ದಾರೆ. 18ನೇ ತಾರೀಕು ಡಿಕೆಶಿ, ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ಗೆ ದಿಲ್ಲಿಗೆ ಬರುವಂತೆ ಬುಲಾವ್ ಬಂದಿದೆ. ಆದರೆ ಸಿಎಂ ಡಿಕೆಶಿ ಇವತ್ತೇ ದೆಹಲಿಗೆ ಹೋಗಿದ್ದಾರೆ. ಹೀಗೆ ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆಗೆ ದೊಡ್ಡ ಸರ್ಕಸ್ ನಡೀತಾ ಇದ್ರೆ, ಮತ್ತೊಂದ್ ಕಡೆ ಭರ್ಜರಿ ಪ್ಲಾನ್ ರೆಡಿಯಾಗಿದೆ. ಸಿದ್ದರಾಮಯ್ಯರನ್ನ ಮುಂದಿಟ್ಟುಕೊಂಡೇ ದೊಡ್ಡ ಅಸ್ತ್ರ ಹೂಡೋದಕ್ಕೆ ಕಾಂಗ್ರೆಸ್ ನಾಯಕರು ಅಣಿಯಾಗಿದ್ದಾರೆ. ವಿಧಾನಸಭಾ ಚುನಾವಣೆಗೆ ಇನ್ನೂ 2 ವರ್ಷ ಬಾಕಿ ಇದೆ. ಈಗಿನಿಂದಲೇ ಪಕ್ಷವನ್ನ ಮತ್ತೆ ಪುಟಿದೇಳುವಂತೆ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈ ಮೂಲಕ ಮತ್ತೊಮ್ಮೆ ಕಾಂಗ್ರೆಸ್ ಪಾಲಿನ ಸುಪ್ರೀಂ ನಾಯಕನಾಗಿ ಸಿದ್ದರಾಮಯ್ಯ ಶೈನ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಸಿದ್ದರಾಮಯ್ಯರಿಂದ ಸಿಎಂ ಸ್ಥಾನ ಪಡೆದಿದ್ದ ರಾಹುಲ್ ಗಾಂಧಿಯೇ ಸಿದ್ದರಾಮಯ್ಯಗೆ ದೊಡ್ಡ ಜವಾಬ್ದಾರಿ ನೀಡಲಿದ್ದಾರೆ. ಹೀಗಾಗಿಯೇ ಶನಿವಾರ ದೆಹಲಿಗೆ ಬರುವಂತೆ ಸೂಚನೆ ನೀಡಿರೋದು. ಮೇಲ್ನೋಟಕ್ಕೆ ಸಚಿವ ಸಂಪುಟ ವಿಸ್ತರಣೆಯ ಮಾತುಕತೆ ನಡೆಯುತ್ತೆ ಅಂತ ಎಲ್ಲರೂ ಅಂದಾಜಿಸಿದ್ದಾರೆ. ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಜೊತೆಗೆ ಇನ್ನೊಂದು ಮಹತ್ವದ ಮಾತುಕತೆ ನಡೆಯಲಿದೆ. ಸಿದ್ದರಾಮಯ್ಯ ಹೆಗಲಿಗೆ ದೊಡ್ಡ ಜವಾಬ್ದಾರಿಯನ್ನ ದಿಲ್ಲಿ ನಾಯಕರು ಹಾಕಲಿದ್ದಾರೆ. ಅದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪಾಲಿಗೆ ಯಾವ ವಿಷಯವೂ ಪ್ಲಸ್ ಆಗ್ತಾ ಇಲ್ಲ. ಗೃಹಲಕ್ಷ್ಮಿ ಗೃಹ ಯೋಜನೆಯನ್ನ ತಪ್ಪಿಸದೆ ಕೊಡ್ತಾ ಇದ್ರು ಕೂಡ ಒಂದಿಷ್ಟು ಮಂದಿ ಸಿಟ್ಟಾಗಿದ್ದಾರೆ. ಪರಿಷ್ಕರಣೆ ಹೆಸರಲ್ಲಿ ಹಲವರ ಹೆಸರನ್ನ ಕೈ ಬಿಡಲಾಗಿದೆ. ಹೀಗಾಗಿ ಇದು ಕೂಡ ಕಾಂಗ್ರೆಸ್ಗೆ ಹೊಡೆತ ಕೊಡೋ ಸಾಧ್ಯತೆ ಇದೆ. ಇನ್ನು ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಹೇಳೋದೇ ಬೇಡ. 3/4 ಭಾಗ ರೈತರು ಸರ್ಕಾರದ ವಿರುದ್ಧ ನಿಂತಿದ್ದಾರೆ. ಬಿಡದಿ ರಾಮನಗರ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಒಕ್ಕಲಿಗ ಸಮುದಾಯದವರು. ಒಕ್ಕಲಿಗರ ಮನಸ್ಸು ಗೆಲ್ಲಬೇಕು ಅಂತಾನೆ ಸಿಎಂ ಡಿಕೆಶಿ ನಾನಾ ತಂತ್ರ ಮಾಡ್ತಿದ್ದಾರೆ. ಆದ್ರೆ ಟೌನ್ಶಿಪ್ಗೆ ಕೈ ಹಾಕಿರೋದ್ರಿಂದ ಈ ಭಾಗದ ರೈತರನ್ನ ಕೆರಳಿಸಿದೆ. ಮೊನ್ನೆ ಯಾವ ಮಟ್ಟದಲ್ಲಿ ರೈತರು ರೊಚ್ಚಿಗೆದ್ದಿದ್ರು ಅನ್ನೋದನ್ನ ನೀವೇ ನೋಡಿದ್ರಿ. ಇದರ ಜೊತೆಗೆ ಟೌನ್ಶಿಪ್ ವಿಷಯವನ್ನೇ ಅಸ್ತ್ರ ಮಾಡ್ಕೊಂಡಿರೋ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಿದ್ದಾರೆ. ಎಲ್ಲೇ ಹೋದ್ರೂ ಇದೇ ವಿಷಯ ಇಟ್ಕೊಂಡು ಕಟ್ಟಿ ಹಾಕೋ ಕೆಲಸ ಮಾಡ್ತಿದ್ದಾರೆ. ಅಲ್ಲದೆ 94 ವರ್ಷದ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. 4 ದಿನದಲ್ಲಿ ಟೌನ್ಶಿಪ್ ಯೋಜನೆ ಕೈ ಬಿಡದೇ ಇದ್ದಲ್ಲಿ ನಾನೇ ಸತ್ಯಾಗ್ರಹ ನಡೆಸೋದಾಗಿ ಹೇಳಿದ್ದಾರೆ. ಒಂದು ವೇಳೆ ಈ ವಯಸ್ಸಲ್ಲಿ ದೇವೇಗೌಡರು ಸತ್ಯಾಗ್ರಹ ಅಂತ ಕೂತ್ರೆ ಕಾಂಗ್ರೆಸ್ಗೆ ದೊಡ್ಡ ಮರ್ಮಾಘಾತ ಎದುರಾಗೋದು ಗ್ಯಾರಂಟಿ. ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಈ ಯೋಜನೆ ಕಾಂಗ್ರೆಸ್ಗೆ ಮುಳುವಾಗ್ತಾ ಇದೆ. ಅಲ್ಲದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಿನಿಂದಲೂ ಹಿಡಿದು ಕಾಂಗ್ರೆಸ್ ನಾಯಕರ ಮೇಲೆ ಸಾಕಷ್ಟು ಹಗರಣಗಳು ಕೇಳಿ ಬಂದಿತ್ತು. ಕಮಿಷನ್ ಸರ್ಕಾರ ಅಂತ ದೊಡ್ಡ ಮಟ್ಟದಲ್ಲಿ ಗುಲ್ಲೆದ್ದಿತ್ತು. ಇದರ ಜೊತೆಗೆ ಫುಟ್ಪಾತ್ ವ್ಯಾಪಾರಿಗಳನ್ನ ದಿಕ್ಕಾಪಾಲು ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾಡ್ತಾ ಇರೋ ಈ ಕೆಲಸ ನಿಜಕ್ಕೂ ಮೆಚ್ಚುವಂತಹದ್ದೇ. ಆದ್ರೆ ಏಕಾಏಕಿ ಬೀದಿ ವ್ಯಾಪಾರಿಗಳಿಗೆ ಶಾಕ್ ಕೊಟ್ಟಿರೋದ್ರಿಂದ ಅವರ ಹೊಟ್ಟೆಪಾಡಿಗೂ ಕಲ್ಲು ಹಾಕಿದಂತಾಗುತ್ತೆ. ಇನ್ನೆಲ್ಲಿ ವ್ಯಾಪಾರ ಮಾಡೋದು, ಇನ್ನೆಲ್ಲಿ ಜೀವನ ನಡೆಸೋದು ಅನ್ನೋ ಆತಂಕ ಕಾಡ್ತಾ ಇದೆ. ಹೀಗಾಗಿ ಇವರೆಲ್ಲ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿತಾರಾ ಅನ್ನೋ ಅನುಮಾನವೂ ಇದೆ. ಇನ್ನೊಂದ್ ಕಡೆ ವಿಪಕ್ಷವಾಗಿರೋ ಬಿಜೆಪಿಯಲ್ಲಿ ಮನೆಯೊಂದು 3 ಬಾಗಿಲಾಗಿದೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ. ಬಿಜೆಪಿ ಪಕ್ಷದೊಳಗೆ ಯಾವುದು ಸರಿಯಿಲ್ಲ ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಹೀಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡು ಪಕ್ಷ ಸಂಘಟಿಸೋದಕ್ಕೆ ಸಿದ್ದರಾಮಯ್ಯಗೆ ದೊಡ್ಡ ಜವಾಬ್ದಾರಿ ಹೊರಿಸಲಿದ್ದಾರೆ. ಆತ್ಮೀಯರೇ, ಸಿದ್ದರಾಮಯ್ಯ ಇವತ್ತು ಸಿಎಂ ಸ್ಥಾನದಲ್ಲಿ ಇಲ್ಲದೇ ಇರಬಹುದು. ಆದ್ರೆ ಜನಮಾನಸದಲ್ಲಿ ಯಾವತ್ತೂ ಜನನಾಯಕರೇ. ಸದ್ಯದ ಪಾಲಿಗೆ ರಾಜ್ಯದ ಹಿಂದುಳಿದ ನಾಯಕ ಯಾರು ಅಂತ ಅಂದ್ರೆ ಕಣ್ಮುಂದೆ ಬರೋದೇ ಸಿದ್ದರಾಮಯ್ಯ ಮಾತ್ರ. ಸಿದ್ದು ಅನ್ನೋ ಒಂದು ಹೆಸರಿಗಾಗಿ ಬಹುತೇಕ ಹಿಂದುಳಿದ ನಾಯಕರು ಕಾಂಗ್ರೆಸ್ಗೆ ಮತ ಹಾಕ್ತಿದ್ದಾರೆ. ಹೀಗಾಗಿ ಇದನ್ನೇ ಬಂಡವಾಳ ಮಾಡಿಕೊಂಡು ರಾಜ್ಯ ಸುತ್ತಾಡೋದಕ್ಕೆ ದಿಲ್ಲಿ ನಾಯಕರು ಸೂಚನೆ ಕೊಡಲಿದ್ದಾರೆ. ಆಗಸ್ಟ್ ತಿಂಗಳ ಕೊನೆಯಿಂದ ರಾಜ್ಯ ಪ್ರವಾಸ ಮಾಡುವಂತೆ ಸಿದ್ದರಾಮಯ್ಯಗೆ ಆದೇಶ ನೀಡಲಾಗುತ್ತೆ. ಸಿದ್ದು ನೇತೃತ್ವದಲ್ಲಿ ಅಹಿಂದ ಸಮಾವೇಶಗಳನ್ನ ಮಾಡ್ತಾ ಪಕ್ಷ ಸಂಘಟನೆ ಮಾಡಬೇಕು. ಜೊತೆಗೆ 2028ರ ಚುನಾವಣೆಗೆ ನಿಮ್ಮ ನಾಯಕತ್ವದಲ್ಲೇ ಪಕ್ಷವನ್ನ ಮುನ್ನಡೆಸಬೇಕು ಅನ್ನೋ ಸಂದೇಶ ರವಾನಿಸಲಿದ್ದಾರೆ. ನಿಜಕ್ಕೂ ಇದು ಸಿದ್ದು ಪಾಲಿಗೆ ದೊಡ್ಡ ಬ್ರಹ್ಮಾಸ್ತ್ರವೇ. ಸರ್ಕಾರ ನಡೆಸೋ ಅಧಿಕಾರ ಸಿದ್ದರಾಮಯ್ಯಗೆ ಇಲ್ಲದೇ ಇರಬಹುದು. ಪಕ್ಷದ ನಾಯಕತ್ವ ಕೈಯಲ್ಲಿರುತ್ತೆ. ಕೆಪಿಸಿಸಿ ಅಧ್ಯಕ್ಷರಾಗಿರೋ ಬಿಕೆ ಹರಿಪ್ರಸಾದ್ ಕೂಡ ಸಿದ್ದು ಪರಮಾಪ್ತ.
ಹೀಗಾಗಿ ರಾಜ್ಯ ಕಾಂಗ್ರೆಸ್ ಪಕ್ಷದ ಬಹುತೇಕ ನಿರ್ಣಯಗಳು ಸಿದ್ದು ಮೂಲಕವೇ ಆದ್ರೂ ಅನುಮಾನವೇ ಇಲ್ಲ. ಅಂದ್ಕೊಂಡಂತೆ ಸಿದ್ದರಾಮಯ್ಯ ರಾಜ್ಯ ಪ್ರವಾಸ ಮಾಡಿದ್ರೆ ಕಾಂಗ್ರೆಸ್ಗೆ ವರ್ಕೌಟ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.